ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಿತ್ತಾಟ 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 ಹುಚ್ಚು ನಾಯಿಗಳ ಥರ ಕಿತ್ತಾಡ್ತವ್ರೆ. ಆ ಕಾಗೆದ ವಾಯ್ಸ್ ಬೇಕಾದ್ರೆ ಕೇಳ್ಕೊಬೋದು. ಇವರು ವಾಯ್ಸ್ಗಳಿದಾವಲ್ಲ ಕಿರ್ಚಾಡೋ ಟೈಮಲ್ಲಿ ಒಬ್ರದ್ದು ಕೂಡ ಕೇಳಿಸ್ಕೊಳಕ್ಕಾಗಲ್ಲ. ಈ ಟ್ರಿಬಲ್ ಆರ್ ಇದಾರಲ್ಲ, ರಕ್ಷಿತಾ, ರಾಶಿಕಾ, ಇನ್ನೊಬ್ರು ಯಾರು, ರಿಷಾ, ಎಷ್ಟು ಕಿರಿಸ್ತಾರೆ ಮರೆಯ. ಇವತ್ತು ಖಂಡಿತವಾಗ್ಲೂ ರಕ್ಷಿತಾ ಕಡೆಯಿಂದ ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿದೆ, ಅವರೇ ಒಪ್ಕೊಂಡಿದ್ದಾರೆ. ಆ್ಯಂಡ್ ಕಾವ್ಯ ಕೂಡ ಅವ್ರನ್ನ ಒಂದು ರೀತಿಯಲ್ಲಿ ಸಿಗಾಕ್ಬಿಟ್ರು ಅಂತಲೇ ಹೇಳ್ಬೋದು. ನೋಡಿದ್ದೀರಾ ನೀವು. ಸೊ ಡಿಸ್ಕಷನ್ ಯಾವ್ಯಾವ ರೀತಿಯಲ್ಲಿ ಆಯಿತು, ಏನೇನು ಕಿತ್ತಾಟ ಆಯಿತು ಅಂತ. ಬಟ್ ಈ ಫೈನಲ್ ಟಾಸ್ಕಲ್ಲಿ ಸೊ ಪಾಪ ಕಷ್ಟಪಟ್ಟು ಆಡಿ ಎಲ್ಲ ಮಾಡಿದ್ರು ಕೂಡ ಅಲ್ಲಿ ನಾಮಿನೇಟೆಡ್ ತಂಡ ಅಂದರೆ ಗೆದ್ದಿರೋ ತಂಡಕ್ಕೆ ಸೊ ಸೇಫ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಒಬ್ಬರ ಕಡೆಯಿಂದ ತುಂಬ ಹಠ, ಈಗೋ ಪ್ರತಿಯೊಂದು ಕೂಡ ಎದ್ದು ಎದ್ದು ಕಾಣಿಸ್ತಾ ಇದೆ. ಅಂದರೆ ಬರೀ ನಾನು ಹೇಳಿದ್ದೇ ಆಗಬೇಕು, ನಂದೇ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿ ಅಟ್ಲೀಸ್ಟ್ ಅಲ್ಲಿ ರಾಶಿಕಾ ಕೂಡ ಬಿಟ್ಕೊಟ್ರು ಸೆಕೆಂಡ್ ಟಾಸ್ಕಲ್ಲಿ. ಬಟ್ ಅಟ್ಲೀಸ್ಟ್ ಅವರು ಹೋಗ್ಬೋದಾಗಿತ್ತು. ಬಟ್ ಅವರು ಫಿಕ್ಸ್ ಆಗಿಬಿಟ್ರು, ನನಗೆ ಸ್ಪಂದನ ಈ ಕಡೆ ಬರಲೇಬೇಕು, ಅಭಿ ಬರಬಾರ್ದು ಅಂತ. ಏನಕ್ಕೆ ಅಷ್ಟೊಂದು ಹಠಗಳು ಅರ್ಥ ಆಗ್ತಿಲ್ಲ ನನಗೆ. ಕಡೆ ಬೇರೆ ಟೈಮಲ್ಲೂ ಕೂಡ ಬೇರೆ ಹಠ ಮಾಡಿದ್ದಾರೆ. ಫಸ್ಟ್ ಒಂದು ಡಿಸ್ಕಷನ್ ಆದಾಗ ಅಲ್ಲಿ ರಕ್ಷಿತಕ್ಕೆ ಹಠ ಬಿದ್ದುಬಿಟ್ರು, ನಾನು ರಾಶಿಕಾ ಕೊಡೋದೇ ಇಲ್ಲ ಅಂತ. ಅಂದರೆ ಸುದಿನ ಆ ಕಡೆ ಕಳಿಸ್ತೀನಿ ಅಂತಾರೆ. ಒಂದು ಸರಿ ನೋಡಿದ್ರೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ನ ಸೇಫ್ ಮಾಡಬೇಕು ಅಂತಾರೆ. ಹೆಂಗೆ ನೋಡಿದ್ರೆ ಸುದಿ ವೀಕೆಸ್ಟ್ ಅಂದರೆ ವೀಕೆಸ್ಟ್ ಪ್ಲೇಯರು, ಸೊ ಅವನ್ನ ಸೇವ್ ಮಾಡ್ತಾರೆ. ಸೊ ಮಿಸ್ಟೇಕ್ಸ್ಗಳು ಆಗಿದೆ ರಕ್ಷಿತಾ ಕಡೆಯಿಂದ ಕೂಡ. ಓಕೆ, ನೋಡಿದ್ರೆ ಅನ್ಕೊಂತೀನಿ. ಸೊ ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗಿರೋಂಥದ್ದು ನಿನ್ನೆ ಒಂದೇನು ಟಾಸ್ಕ್ ವಿನ್ ಆಗಿದ್ರು. ಸೊ ಅಲ್ಲಿ ನಾಮಿನೇಟೆಡ್ ತಂಡ, ಸೊ ಅವ್ರ ಒಂದು ಡಿಸಿಷನ್ ಮೇರೆಗೆ ಒಬ್ಬರನ್ನ ಸೇಫ್ ಮಾಡಿ ಒಬ್ಬರನ್ನ ಇವ್ರ ತಂಡಕ್ಕೆ ನಾಮಿನೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅಲ್ಲಿ ಫಸ್ಟಿಗೆ ಸುದ್ದಿ ಹೇಳ್ತಾನೆ, ಸೊ ನಾನು ಈ ವಾರ ಹೋಗ್ತೀನಿ, ನನಗೆ ದಯವಿಟ್ಟು ಸೇವ್ ಮಾಡಿ ಅನ್ನೋ ರೀತಿಯಲ್ಲಿ ಕಾಲಿಗೆ ಬೀಳೋದೊಂದು ಬಾಕಿ. ಅವನು ಕೇಳೋ ರೀತಿ ನೋಡ್ತಾ ಇದ್ರೆ ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಅರ್ಹತೆ ಇದೆ ಅಂತ ಅನಿಸುತ್ತೆ. ಅದು ಹೆಂಗೆ ರಕ್ಷಿತಾ ಅವನ್ನ ಸೇವ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಅವಳು ಫಸ್ಟ್ ಹೇಳಿರೋಂಥದ್ದು ಯಾರು, ಜಾನ್ವಿ ಆ್ಯಂಡ್ ಸುದ್ದಿ ಅಂತ ಹೇಳ್ತಾರೆ ಇಬ್ಬರು. ಅದು ಹೆಂಗೆ ಸುದ್ದಿನ ಫೈನಲೈಸ್ ಮಾಡಿದ್ರು ಅರ್ಥ ಆಗ್ತಿಲ್ಲ ನನಗೆ. ರಾಶಿಕಾಗೆ ಕೊಡಲೇಬಾರ್ದು ಅಂತ ಹಠಾಡಿಯುವಂಥ ರಕ್ಷಿತಾ ಸುದ್ದಿನ ಹೆಂಗೆ ಬಿಟ್ಬಿಟ್ರು ಅಂತ. ಅಷ್ಟು ವೀಕೆಸ್ಟ್ ಪ್ಲೇಯರನ್ನು ಸೊ ಹೆಂಗೆ ಸೇಫ್ ಮಾಡ್ತಾರೆ ಇವರು. ಒಂದು ಸರಿ ಹೇಳ್ತಾರೆ ಸ್ಟ್ರಾಂಗ್ ಇರೋರು ಸೇವ್ ಆಗಬೇಕು ಅಂತಾರೆ, ಒಂದು ಸರಿ ನೋಡಿದ್ರೆ ವೀಕ್ ಇರೋರನ್ನ ಸೇವ್ ಮಾಡಬೇಕು. ಹೆಂಗೆ ಆಗುತ್ತೆ ಇದು? ಆಮೇಲೆ ಒಪ್ಕೊಂಡಿದ್ದಾಳೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನಕ್ಕೆ ಆ ಥರ ಮಿಸ್ಟೇಕ್ಸ್ಗಳು ಮಾಡಬೇಕು? ಈ ಕಡೆ ನೋಡಿದ್ರೆ ಧನುಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಮೀನ್ಸ್ ಡಿಸ್ಕಷನ್ ಮಾಡ್ತಿರೋವಂಥದ್ದು. ಅವಳಿಗೆ ಧನು ಯಾರು, ಅಭಿ ಯಾರು ಅನ್ನೋದೇ ಗೊತ್ತಿಲ್ಲ ಕರೆಕ್ಟಾಗಿ. ಧನುಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಬಟ್ ಎಫರ್ಟ್ ಇಲ್ಲ, ಹಾಗೆ ಹೀಗೆ. ಸೂರಜ್ ಆ್ಯಂಡ್ ಅಭಿ ಓಕೆ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬರ್ತಿದೆ, ಅಂದರೆ ಎಫರ್ಟ್ ಹಾಕಿದ್ದಾರೆ ಅಂತ. ಇಲ್ಲಿ ರಕ್ಷಿತಾ ಏನು ಡಿಸಿಷನ್ ಅಂತಂದರೆ, ಒಂದು ಸುದ್ದಿ ಹೋಗಬೇಕು ಅನ್ನೋಂಥದ್ದು, ರಘು ಈ ಕಡೆ ಬರಲಿ ಅಂತ. ಹಾಗಾದರೆ ರಘು ವೀಕಾ? ರಘು ಹೆಂಗೆ ವೀಕ್ ಆಗ್ತಾನೆ? ಅಭಿ ಆ್ಯಂಡ್ ರಘು ಅಂತ ಬಂದಾಗ ಇಬ್ಬರಲ್ಲೂ ಕೂಡ ರಘುನೇ ವೀಕ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನನ್ನ ಪ್ರಕಾರ ರಘು ಅಲ್ಲ. ರಘುಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರ್ಬೋದು, ಬಟ್ ಎಫರ್ಟ್ ಇಲ್ಲ. ಬಟ್ ಹಾಗೆ ಅಭಿಗೆ ಎಫರ್ಟ್ ಹಾಕಿದ್ದಾರೆ, ಬಟ್ ಆ ಒಂದು ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ಯಾವ ಆಧಾರದ ಮೇಲೆ ನನಗೆ ರಕ್ಷಿತಾ ಹೇಳಿದ್ರು ಅರ್ಥ ಆಗ್ತಿಲ್ಲ ನನಗೆ. ರಾಶಿಕಾ ಅಂತ ಬಂದಾಗ ಅವಳಿಗೆ ನಾನೇ ಹೋಗಬೇಕು ಅಂತ ಆಸೆ. ಅವಳಿಗೆ ಏನಂತಂದರೆ ರಾಶಿಕಾಗೆ ಒಂದು ಪ್ರಾಬ್ಲಮ್ಮು, ಸೊ ನಾನು ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ತಾ ಇದ್ದೀನಲ್ಲ, ಪ್ರತಿ ಟೈಮಲ್ಲೂ ಕೂಡ ಯಾರಾದರೂ ಬಂದು ಕಲ್ಲು ಹಾಕ್ತಾರಲ್ಲ ನನ್ನ ಒಂದು ಆಟಕ್ಕೆ ಅಥವಾ ನನ್ನ ಒಂದು ಇಮ್ಯುನಿಟಿ ಪವರ್ಗೆ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕನ್ವಿನ್ಸ್ ಮಾಡೋದು ಟ್ರೈ ಮಾಡ್ತಾರೆ ರಾಶಿಕಾ. ಅದು ಸ್ವಲ್ಪ ಹೊತ್ತು ಅಷ್ಟೇ, ಅದಾದಮೇಲೆ ತಡ್ಕೊಳಕ್ಕಾಗಲ್ಲ. ನಾನು ಎಷ್ಟು ಮಾಡಿದ್ರು ಕೂಡ ನನಗೆ ಏನೂ ಸಿಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಖಂಡಿತವಾಗ್ಲೂ ಆ ಕೋಪ ಬಂದೇ ಬರುತ್ತೆ ನಾರ್ಮಲಿ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಚೂರು ಪೇಷನ್ಸ್ ತೋರಿಸ್ಬೇಕು ಅಂತ ನನಗನ್ಸುತ್ತೆ. ಯಾಕಂತಂದರೆ ನಾವು ಹೊರಗಡೆ ಕಂಪ್ನಿನಲ್ಲಿ ಏನೋ ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮಗೆ ಅದಕ್ಕೊಂದು ರಿವಾರ್ಡ್ ಸಿಕ್ಕಿಲ್ಲ ಅಂತಂದರೆ ನಮಗೆ ಎಷ್ಟು ಕೋಪ ಬರುತ್ತೆ. ನಾನು ಅವಾಗ ಕೆಲಸ ಮಾಡಲ್ಲ, ನಂಗೆ ಎಷ್ಟು ಬೇಕು, ಎಷ್ಟು ಸಂಬಳ ಕೊಡ್ತಾರೆ ಅಷ್ಟೇ ಮಾಡ್ತೀವಿ ಅನ್ನೋ ರೇಂಜಿಗೆ ಬರ್ತೀವಿ. ಸೊ ಅಂಥ ಟೈಮಲ್ಲಿ ಅಷ್ಟೊಂದು ಕಷ್ಟಪಟ್ಟರು ಕೂಡ ಏನೂ ಸಿಗಲ್ಲ ಅಂತಂದಾಗ ಕೋಪ ಬಂದೇ ಬರುತ್ತೆ. ಬಟ್ ಆ ಟೈಮಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಪೇಷನ್ಸ್ನ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಒಬ್ಬರಿಬ್ಬರು ಹಿಡ್ಕೊಂಡು ಬಿಡ್ತಾರೆ, ನನಗೆ ಇವರೇ ಬೇಕು ಅಷ್ಟೇ, ನಾನು ಈ ರೀಸನ್ಗಳು ಅದು ಇದು ಬೇಡ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ. ಅದೇ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋವಂಥದ್ದು. ಬಟ್ ಫೈನಲ್ ಆಗಿ ಅಲ್ಲಿ ಫಸ್ಟ್ ಒಂದು ಡಿಸ್ಕಷನಲ್ಲಿ ಯಾರು ನಮ್ಮ ರಕ್ಷಿತಾ ಅವ್ರದ್ದೇ ನಡೆಯುತ್ತೆ ಅಲ್ಲಿ. ಸೊ ಸುದಿ ಅವ್ರನ್ನ ಆ ಕಡೆ ಕೊಡ್ತಾರೆ ಆ್ಯಂಡ್ ರಘು ಅವ್ರನ್ನ ಈ ಕಡೆ ತೊಗೊಂಡ್ಬರ್ತಾರೆ. ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ರಕ್ಷಿತಾ ಅಶ್ವಿನಿ ರೀಸನ್ ಹೇಳಕ್ಕೆ ಬರ್ತಾರೆ, ಅಂದರೆ ರಘು ಅವ್ರನ್ನ ನಾವು ವೀಕ್ ಅಂತ ಕನ್ಸಿಡರ್ ಮಾಡಿ ಇವ್ರ ಕಡೆ ತೊಗೊತಾ ಇದೀವಿ ಅಂತ. ಬಟ್ ಅಲ್ಲಿ ರಕ್ಷಿತಾ ಹೇಳ್ತಾರೆ, ಇಲ್ಲ ಆ ಥರ ನಾನು ಹೇಳಿಲ್ಲ ಅಂತಾರೆ. ಅವಾಗ ನೀನೇ ಬಂದು ಹೇಳೋ ಮಾತಾಯಿ ಅಂತ ಅಶ್ವಿನಿ ಹೇಳಿದ್ಮೇಲೆ ಸೊ ಇದನ್ನೇ ಸ್ವಲ್ಪ ಪಾಲಿಶ್ದಾಗಿ ಹೇಳಿದ್ರು ರಕ್ಷಿತಾ ಅವರು. ಸೊ ರಘು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಎಲ್ಲ ಓಕೆ, ಬಟ್ ಅಷ್ಟು ಎಫರ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ಲು ಅಷ್ಟೇ. ಅಲ್ಲಿ ಅಶ್ವಿನಿ ಹೇಳಿದ್ದನ್ನೇ ಸ್ವಲ್ಪ ಪಾಲಿಶ್ಡಾಗಿ ಹೇಳಿದ್ರು. ಓಕೆ, ಸೊ ಇದ್ರ ಜೊತೆಗೆ ಅಲ್ಲಿ ಗಿಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದ. ಸೊ ಬಟ್ ಆದರೂ ಕೂಡ ಈ ಕಡೆ ಒಂದು ಕಡೆಗೆ ಇಷ್ಟೊಂದೆಲ್ಲ ಕಿತ್ತಾಡ್ತಾ ಇರಬೇಕಾದ್ರೆ ಸೊ ಆ ಕಡೆಯಿಂದ ಕಾಮಿಡಿ ಮಾಡುವಂಥದ್ದು, ಆಡ್ಕೊಳ್ಳೋವಂಥದ್ದು, ತಮಾಷೆ ಮಾಡ್ಕೊಳ್ಳೋವಂಥದ್ದು ಎಲ್ಲೋ ಸರಿ ಅಂತ ಅನಿಸಲ್ಲ. ಕೆಲವು ಟೈಮಲ್ಲಿ ಗಿಲ್ಲಿ ಕೂಡ ಅಷ್ಟೇ ಸ್ವಲ್ಪ ಎಲ್ಲದರಲ್ಲೂ ಕೂಡ ಅಲ್ಲಿ ಯಾರು ರಕ್ಷಿತಾಗೆ ಹೇಳ್ಕೊಡೋವಂಥದ್ದು, ಕೆಲವು ಟೈಮಲ್ಲಿ ಸೆಕೆಂಡ್ ಒಂದು ಡಿಸ್ಕಷನ್ ಆಗೋ ಟೈಮಲ್ಲಿ ರಘುಗೆ ಹೇಳ್ಕೊಡೋವಂಥದ್ದು, ಬಿಟ್ಕೊಡ್ಬೇಡಿ ಹಾಗೆ ಹೀಗೆ. ಸೊ ಇದು ಒಂದು ಸ್ವಲ್ಪ ಅತಿರೇಕ ಅಂತ ಅನಿಸುತ್ತೆ. ಸೊ ಇದ್ರ ಮಧ್ಯೆ ಇದೆಲ್ಲ ಆದಮೇಲೆ ಕೊನೆಗೆ ಒಂದು ಫಿಕ್ಸ್ ಆಗುತ್ತೆ, ಅದೇ ರಘು ಈ ಕಡೆಗೆ ನಾಮಿನೇಟ್ ಆಗಬೇಕು, ಸುದಿ ಸೇಫ್ ಆಗಬೇಕು ಅಂತ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲೊಂದು ಡಿಸ್ಕಷನ್ ನಡೆಯುತ್ತೆ ಸೂರಜ್ ಆ್ಯಂಡ್ ಜಾನ್ವಿ ಅವ್ರದ್ದು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡಿಸ್ಕಷನ್ನು. ಸೊ ಇದು ಖಂಡಿತವಾಗ್ಲೂ ಜಾನ್ವಿಗೆ ರುಬ್ತಾರೆ ಯಾರು, ಪಿಚ್ಚ ಸುದೀಪ್ ಸರು. ಯಾಕಂತಂದರೆ ಇಲ್ಲಿ ಚಾನಲ್ ಅವರು ಕೆಲವ್ರನ್ನ ಒಂದು ರೀತಿಯಲ್ಲಿ
ಅಂದರೆ ನಾಮಿನೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅವ್ರನ್ನ ಸೇಫ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಅದು ಜಾನ್ವಿ ಅವರು ಸೂರಜ್ ಹತ್ರ. ಸೂರಜ್ ಅಲ್ಲೇ ಹೇಳ್ದ, ಇದು ಎಲ್ಲೋ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ, ವೀಕೆಂಡಲ್ಲಿ ಚರ್ಚೆ ಆಗೇ ಆಗುತ್ತೆ, ಈ ಥರ ಎಲ್ಲ ಹೇಳ್ಬೇಡಿ ಅಂತ. ಬಟ್ ಅಲ್ಲಿ ಜಾನ್ವಿ ಹೇಳುವಂಥದ್ದು ಏನಂತಂದರೆ, ಇವಾಗ ಸ್ಪಂದನ ಏನು ಆಡ್ತಿದ್ದಾಳೆ ಅವಳು, ಅದು ಹೆಂಗೆ ಅವಳು ಸೇವ್ ಆಗ್ತಿದ್ದಾಳೆ, ಒಂದು ಫ್ಯಾನ್ ಫಾಲೋವಿಂಗ್ ಇರ್ಬೋದು, ಜೊತೆಗೆ ಸೀರಿಯಲು ಅಂತ ಬಂದಾಗ ಚಾನಲ್ ಅವ್ರನ್ನ ಎತ್ತುತ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ. ಖಂಡಿತವಾಗ್ಲೂ ಕಷ್ಟ ಇದೆ ಜಾನ್ವಿಗೆ ಈ ವಾರ. ರುಬ್ಬೋ ಕಾರ್ಯಕ್ರಮ ಅಂತೂ ಫಿಕ್ಸು ಅಂತಲೇ ಹೇಳ್ತೀನಿ. ಓಕೆ, ಅದು ಏನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾರೋ ಜಾನ್ವಿ ನನಗಂತೂ ಗೊತ್ತಿಲ್ಲ. ಸೊ ಇದಾದಮೇಲೆ ಅಲ್ಲಿ ಮಾಳು ವರ್ಸಸ್ ರಿಷಾ ಕಿತ್ತಾಟ ನಡೆಯುತ್ತೆ. ಈ ಒಮ್ಮನಿಗಂತೂ ನಾನು ಹೇಳ್ತಾ ಇಲ್ವಾ, ಫಸ್ಟ್ ಅಲ್ಲಿ ಕಳಿಸ್ಬೇಕಾಗಿತ್ತು, ನಾನು ಅವತ್ತಿಂದ ಬಡ್ಕೊತಾ ಇದ್ದೀನಿ. ಇವಳು ಒಮ್ಮನ ಮ್ಯಾನ್ ಹ್ಯಾಂಡಲಿಗೆ ಆಗಿದ್ದೇನೆ ಇವಳು ವ್ಯಕ್ತಿ, ಅದಕ್ಕೆ ಇದನ್ನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಕ್ಯಾರೆಕ್ಟರ್ ಅಂತಾರಲ್ಲ, ಬರೀ ಕೋಪ ತಾಪ ಕೀಳಾಗಿ ನೋಡುವಂಥದ್ದು ಬೇರೆದಕ್ಕೆ. ಬೇರೆಯವ್ರು ಬೇಕಾದರೆ ಬಾತ್ರೂಮ್ ತೊಳಿ, ಉಚ್ಚ ತೊಳಿಲಿ, ನಾನು ಮಾತ್ರ ತೊಳೆಯಲ್ಲ. ಮಾಳು ಕ್ಲಿಯರಾಗಿ ಹೇಳ್ತಿದ್ದಾನೆ ಅಲ್ಲಿ ಬಾತ್ರೂಮ್ ತೊಳಿ ಅಂತ. ಅಟ್ಲೀಸ್ಟ್ ಅದನ್ನು ಕನ್ವಿನ್ಸ್ ಮಾಡಬೇಕು. ಅಂದರೆ ನಾನು ಟಾಸ್ಕ್ ಆಡಿ ಬಂದಿದ್ದೀನಿ ಅಣ್ಣ, ಬೆಳಿಗ್ಗೆ ತೊಳಿತೀನಿ, ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಟೈಮಲ್ಲಿ ಯಾರಿಗಾರು ಸ್ವಲ್ಪ ಸಪೋರ್ಟ್ ಕೊಡಿ ತೊಳಿತೀನಿ ಅಂತ ಹೇಳ್ಬೋದು. ನಾನು ತೊಳಿಯಲ್ಲ, ಅದೇನು ಮಾಡ್ಕೊತೀರಾ? ನಾನು ಬೇರೆಯವ್ರ ಬಾತ್ರೂಮ್ 50 ಸಾರಿ ಉಚ್ಚ ತೊಳಿಬೇಕಾ ನಾನು? ಹಾಗೆ ಏನು ಮಾತುಗಳಿವೆ? ಹಾಗಿದ್ರೆ ಇವ್ರದ್ದು ಬೇರೆಯವ್ರು ತೊಳಿಬೇಕಾ? ಕಾಮನ್ ಸೆನ್ಸ್ ಇಲ್ಲ. ಬೇರೆ ಯಾರು ಟಾಸ್ಕೇ ಆಡಿಲ್ವಾ? ಏನೋಪ್ಪ ಎಂತೆಂಥ ಮಾತುಗಳು ಆಡ್ತಾರೆ. ಎಲ್ಲ ಒಳ್ಳೆ ಒಂಥರ ಕುಬೇರನ ವಂಶದವ್ರ ಥರ ಆಡ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಕಾವ್ಯ ಆ್ಯಂಡ್ ರಕ್ಷಿತಾ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ. ಬಿಕಾಸ್ ಇಲ್ಲಿ ರಕ್ಷಿತಾ ಅವರು ನಿನ್ನೆ ತೊಗೊಂಡಿರುವಂಥ ಒಂದು ರೀಸನ್ಗಳ ಮೇಲೆ, ಅಂದರೆ ರಘು ಆ್ಯಂಡ್ ಸುದಿನ ಸ್ವ್ಯಾಪ್ ಮಾಡಿದ್ರಲ್ವಾ, ಸೊ ಆ ಟೈಮಲ್ಲಿ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಸೊ ಅಲ್ಲಿ ಕಾವ್ಯ ಕೇಳ್ತಾರೆ, ರಕ್ಷಿತಾ ನೀನು ಇವಾಗ ನಾಮಿನೇಟ್ ಮಾಡೋಕ್ಕೆ ವೀಕ್ ಕಂಟೆಸ್ಟೆಂಟ್ನ ಮಾಡ್ತೀಯ ಅಥವಾ ಸ್ಟ್ರಾಂಗ್ನ ಮಾಡ್ತೀಯ ಅಂತಂದಾಗ ವೀಕು ಅಂತ ಹೇಳ್ತಾರೆ ರಕ್ಷಿತಾ. ಸೊ ಅವಾಗ ಕಾವ್ಯ ಹೇಳುವಂಥದ್ದು, ಸುದಿನ ವೀಕು ಅಂತ ಅವನೇ ಹೇಳ್ಕೊಂಡಿದ್ದಾದ್ಮೇಲೆ ಅವ್ನು ಯಾಕೆ ಸೇಫ್ ಮಾಡಿದ್ರಿ ಅಂತ ಕೇಳ್ತಾರೆ. ಸೊ ಅವಾಗ ರಕ್ಷಿತಾ ಹೇಳುವಂಥದ್ದು ಏನಂತಂದರೆ, ಅದು ಮಿಸ್ಟೇಕ್ ಆಗಿದೆ ಅಂತ ಒಂದ್ಸರಿ ಹೇಳ್ತಾರೆ, ಇಲ್ಲ ಅದು ಮೆಜಾರಿಟಿ ಹಂಗಿತ್ತು, ಸೊ ಅದಕ್ಕೋಸ್ಕರ ಬಿಟ್ಕೊಟ್ವಿ ಅಂತ. ಹಂಗೂ ಅನ್ನೋ ಮಾತ್ರಕ್ಕೆ ಮೆಜಾರಿಟಿ ನೋಡೋಕೆ ಹೋದ್ರೆ ಅಲ್ಲಿ ರಾಶಿಕಾದಿತ್ತು, ರಾಶಿಕಾಗೆ ಬಿಟ್ಕೊಡ್ಲಿಲ್ಲ ಇಲ್ಲಿ ರಕ್ಷಿತಾ, ಬಟ್ ಸುದಿನ ಬಿಟ್ಕೊಟ್ರಿ. ಯಾಕೆ ಹೇಳಿ? ರಾಶಿಕಾ ಕಂಡ್ರೆ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರನೇ ರಕ್ಷಿತದ್ದು ಖಂಡಿತವಾಗ್ಲೂ ಇದು ಮಿಸ್ಟೇಕ್ ಆಗಿದೆ. ಸೊ ಅವಾಗ ಕಾವ್ಯ ಹೇಳುವಂಥದ್ದು ಏನಂತಂದರೆ, ರಘುನ ಮತ್ತೆ ಮೆಜಾರಿಟಿ ಇರಲಿಲ್ಲ, ಬಟ್ ಆದರೂ ಕೂಡ ನೀವು ಅವ್ರನ್ನ ಏನಕ್ಕೆ ಹೆಸರು ತೊಗೊಂಡ್ರಿ ಅಂತಂದರೆ, ಸೊ ಅದೇ ಮಿಸ್ಟೇಕ್ ಆಗಿದೆ, ಸ್ವಲ್ಪ ವೀಕ್ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ರಕ್ಷಿತಾ ಇಲ್ಲಿ ಒಂದು ಹಠಕ್ಕೆ ಬಿದ್ದಿದ್ರು ಅವರು ರಾಶಿಕಾಗಿ ಸಿಗಬಾರ್ದು ಅಂತ. ಇನ್ನೊಂದು ಏನು ಅಂತಂದರೆ, ಸುದಿ ಮ್ಯಾಟ್ರೇ ಆಗಿಲ್ಲ ಅವ್ರಿಗೆ, ಸುದಿ ಹೋಗ್ತಾರೋ ಅಥವಾ ರಘು ಬರ್ತಾರೋ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಇಲ್ಲಿ ಸ್ವಲ್ಪ ಅಲ್ಲಿ ಹಠ ಅಂತೂ ಬಿದ್ದಿದ್ದಾರೆ ರಕ್ಷಿತಾ ಅವರು. ಓಕೆ, ಮಿಸ್ಟೇಕ್ಸ್ ಅಂತೂ ಆಗಿದೆ. ಓಕೆ, ಸೊ ಇದಾದಮೇಲೆ ಇನ್ನೊಂದು ಅಲ್ಲಿ ಟಾಸ್ಕ್ ಶುರು ಆಗುತ್ತೆ. ಅದು ಯಾವುದು ಅಂತಂದರೆ, ಅಲ್ಲಿ ಮರದ ತುಂಡುಗಳನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಆ್ಯಂಡ್ ಈ ಕಡೆ ಸಖತ್ತಾಗಿತ್ತು ನಮ್ಮ ಗಿಲ್ಲಿ. ಏನು ಗುರು, ಯಾರದು ಮಧ್ಯಾಹ್ನ ಪ್ರೋಮೋ ಅಪ್ಲೋಡ್ ಮಾಡಿರೋವಂಥದ್ದು, ಕಿತ್ತೋಗಿರೋ ನನ್ನ ಮಕ್ಕಳು ಅಲ್ಲ, ಗಿಲ್ಲಿ ತುಂಬ ಚೆನ್ನಾಗಿ ಆಡನೆ. ಮಿಸ್ಟೇಕ್ ಆಗಿರೋವಂಥದ್ದು ಕಾವ್ಯ ಕಡೆಯಿಂದ ಅಲ್ಲಿ. ಸೊ ಅವರು ಮಿಸ್ಟೇಕ್ ಮಾಡಿರೋವಂಥದ್ದು, ಒಂದು ಕಡೆಯಿಂದ ಧನು ಮಿಸ್ಟೇಕ್ ಮಾಡ್ದ. ನನ್ನ ಪ್ರಕಾರ ಗಿಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾನೆ ಅಂತ ಹೇಳ್ತೀನಿ. ಬಟ್ ಅದು ಮಧ್ಯಾಹ್ನ ಬಿಟ್ಟಿರೋಂಥ ಒಂದು ಪ್ರೋಮೋ ಇದೆಯಲ್ಲ, ಮಿಸ್ಲೀಡ್ ಮಾಡೋವಂಥ ಪ್ರೋಮೋ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಒಂದು ಕಡೆಗೆ ತುಂಬ ಚೆನ್ನಾಗಿ ಆಡಿರೋಂಥದ್ದು ನಾಮಿನೇಟೆಡ್ ತಂಡ. ಅಶ್ವಿನಿ ತುಂಬ ಚೆನ್ನಾಗಿ ಆಡಿದ್ರು, ಧ್ರುವ್ ಅಂತಿದ್ರು, ಜಾನ್ವಿ ಆ್ಯಂಡ್ ರಘು ಸಖತ್ತಾಗಿ ಆಡಿದ್ರು. ಆ್ಯಂಡ್ ಅವರು ಫಸ್ಟಿಗೆ ಜೋಡಿಸ್ಕೊಂಡ್ರು ಗೊತ್ತಾ. ಸೊ ಆ ಒಂದು ಇದು ಚೆನ್ನಾಗಿತ್ತು, ಕ್ರಾಸಾಗಿ ಜೋಡಿಸ್ಕೊಂಡಿರುವಂಥದ್ದು. ಸೊ ಅದು ಒಂದು ಸಾರಿ ಬಿದ್ದರೂ ಕೂಡ ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಬಟ್ ಈ ಕಡೆಗೆ ಅದೇ ಸ್ವಲ್ಪ ಒಂದು ಸಾರಿ ಯಾರು ನಮ್ಮ ಕಾವ್ಯ ಅವ್ರು ಮಿಸ್ ಮಾಡಿದ್ರು, ಆಮೇಲೆ ಇನ್ನೊಂದು ಸರಿ ಧನು ಅವ್ರು ಮಿಸ್ ಮಾಡಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಗೆದ್ದಿರೋವಂಥದ್ದು ನಾಮಿನೇಟ್ ತಂಡನೇ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಇವಾಗ ಅಗೇನ್ ತಿರ್ಗಾ ಸ್ವ್ಯಾಪ್ ಮಾಡುವಂಥದ್ದು. ಸೊ ಒಬ್ಬರನ್ನ ನಾಮಿನೇಟ್ ಮಾಡುವಂಥದ್ದು, ಇನ್ನೊಬ್ಬರನ್ನ ಸೊ ಅಲ್ಲಿ ಸೇವ್ ಮಾಡ್ಕೊಳ್ಳೋವಂಥದ್ದು. ಸೊ ಇಲ್ಲಿ ಮತ್ತೆ ತಿರ್ಗಾ ಕಿತ್ತಾಟ ಶುರು ಆಗುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಆಗಬೇಕು ಅನ್ನೋಂಥದ್ದೇನೆ ಎಲ್ಲರೂ ಕೂಡ ಇದ್ದಂಥದ್ದು. ಎಲ್ಲರೂ ಕೂಡ ಅದೇ ಹೇಳಿದ್ರು. ಸೊ ರಾಶಿ ಹೇಳುವಂಥದ್ದು, ನಾನೇ ಆಗಬೇಕು, ನಾನು ಎಫರ್ಟ್ ಹಾಕಿದ್ದೀನಿ, ರಘು ಹತ್ರ ಕನ್ವಿನ್ಸ್ ಮಾಡ್ತಾಯಿದ್ರು. ಪ್ರತಿ ಟೈಮಲ್ಲೂ ಕೂಡ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇದೆ, ಏನಾದರೂ ಒಂದು ತೊಡಗು ಬರ್ತಾನೆ ಇದೆ, ಯಾರಾದರೂ ಒಬ್ರು ಕಾಲು ಹಾಕ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಬಟ್ ರಘು ಕೂಡ ಒಪ್ಕೊತಾನೆ, ಖಂಡಿತವಾಗ್ಲೂ ನಿಮಗೆ ಆ ಥರ ಆಗ್ತಿದೆ ಅನ್ನೋ ರೀತಿಯಲ್ಲಿ. ಬಟ್ ರಘು ಹೇಳ್ತಿದೆ ಅಂದರೆ, ನನಗೆ ರಕ್ಷಿತಾ ಕೊಟ್ಟಿರುವಂಥ ರೀಸನ್ ಕೂಡ ನಿಜವಾಗ್ಲೂ ಡಿಸಪಾಯಿಂಟ್ ಆಗಿದ್ದೀನಿ, ಯಾಕಂದರೆ ಅವ್ರು ಕೊಟ್ಟಿರುವಂಥ ರೀಸನ್ನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಆಮೇಲೆ ಕಡೆ ಅಶ್ವಿನ್ ಹೇಳುವಂಥದ್ದು, ನಾನು ಕೂಡ ನೆಗೆಟಿವ್ ಅಂದ್ಕೊಂಡೆ ಇವಾಗ ಪಾಸಿಟಿವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಸೊ ನಾನು ಸೇವ್ ಆಗಬೇಕು ಅಂತ ಈ ಕಡೆಗೆ ಇವರು. ಆ್ಯಂಡ್ ಧ್ರುವ್ ಹೇಳುವಂಥದ್ದು, ನಾನು ಈ ವಾರ ಎಲ್ಲೋ ಹೋಗ್ಬಿಡ್ತೀನಿ ನಾನು ಅಂತ ಅನಿಸ್ತಾ ಇದೆ, ಸೊ ಅದಕ್ಕೋಸ್ಕರ ನನಗೆ ಸೇವ್ ಮಾಡಿ ಅನ್ನೋ ರೀತಿಯಲ್ಲಿ ಇವರು. ಆ್ಯಂಡ್ ರಕ್ಷಿತಾ ಹೇಳುವಂಥದ್ದು, ಸ್ಟ್ರಾಂಗ್ ಇರೋರು ಸೇವ್ ಆಗಬೇಕು ಅಂತ ಅವ್ರು ಶುರು ಮಾಡ್ತಾರೆ. ಸೊ ಅವಾಗ ತೊಗೊಂಡಿರುವಂಥ ಹೆಸರು ಏನು ಅಂತಂದರೆ, ನನಗೆ ರಾಶಿಕಾ ಓಕೆ ಅಂತ ಅವಾಗ ಅಂತಾರೆ. ಫಸ್ಟ್ ರೌಂಡಲ್ಲಿ ಅದು ರಿಯಲೈಸ್ ಆಗಿಲ್ಲ ಅವ್ರಿಗೆ. ಸೊ ಸೆಕೆಂಡ್ ರೌಂಡಲ್ಲಿ ಅಟ್ಲೀಸ್ಟ್ ಇವಾಗ ಅದನ್ನು ತಪ್ಪನ್ನ ಅರ್ಥಕೊಂಡು ಸೊ ಅದನ್ನು ರಾಶಿಕಾ ಓಕೆ ಅಂತ ಹೇಳ್ಕೊತಾರೆ. ಆ್ಯಂಡ್ ಇಲ್ಲಿ ಜಾನ್ವಿ ಹೇಳುವಂಥದ್ದು ಏನಂತಂದರೆ, ರಾಶಿಕಾ ಹೋದರೆ ಸೊ ಹುಡುಗಿರ ತಂಡ ವೀಕ್ ಆಗುತ್ತೆ, ಸೊ ಅದಕ್ಕೋಸ್ಕರ ರಾಶಿಕಾ ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಇವ್ರದ್ದು. ಇದೇನು ಅಂತಾನೆ ಅರ್ಥ ಆಗಲ್ಲ ನನಗೆ. ಒಬ್ಬೊಬ್ಬರು ಒಂದೊಂದು ಡಿಸಿಷನ್. ಓಕೆ, ಫಸ್ಟ್ ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಸೊ ಅವ್ರನ್ನ ಸೇಫ್ ಮಾಡೋದು ನನ್ನ ಒಂದು ಅನಿಸಿಕೆ. ಅದು ಸ್ಟ್ರಾಂಗು ವೀಕು ಅದು ಬೇರೆ. ಇವಾಗ ಅಂದರೆ ಟೀಮ್ ಸ್ಟ್ರಾಂಗು ವೀಕು ಅದು ಬೇರೆ,
ಬಟ್ ಯಾರು ಅಟ್ಲೀಸ್ಟ್ ಕಂಟೆಸ್ಟೆಂಟ್ ಡಿಸರ್ವಿಂಗ್ ಇದ್ದಾರೆ ಸೊ ಅವ್ರನ್ನ ಸೇಫ್ ಮಾಡುವಂಥದ್ದು ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಂಡ್ ರಕ್ಷಿತಾ ರಘು ಹೇಳ್ತಾರೆ ಅಂದರೆ ವೀಕ್ ಇರೋರು ಯಾಕೆ ಇರಬೇಕು ಟೀಮಲ್ಲಿ, ಅವರು ನಾಮಿನೇಟ್ ಆಗಬೇಕಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಿದ್ರೆ ನಿನ್ನೆ ನಾನು ವೀಕ್ ಕಂಟೆಸ್ಟೆಂಟ್ ಅಂತ ನನ್ನ ನಾಮಿನೇಟ್ ಮಾಡ್ದ ಅಂತ ಕೇಳ್ತಾರೆ. ಅಲ್ಲಿ ನೋ ಆನ್ಸರ್ ಅಂತಾನೆ ಹೇಳ್ಬೋದು. ಇವ್ರದ್ದು ಒಂದು ಟೈಮು ಡಿಸ್ಕಷನ್ ಆದಮೇಲೆ ಬಿಗ್ ಬಾಸ್ ಅವಾಗ ಅನೌನ್ಸ್ ಮಾಡ್ತಾರೆ, ಸೊ ಈ ನಿಮ್ಮ ತಂಡ ಗೆದ್ದಿದೆ, ಸೊ ನೀವು ಒಬ್ಬರನ್ನ ಸೇಫ್ ಮಾಡಿ ಇನ್ನೊಬ್ಬರನ್ನ ಈ ಯಾರು ತಂಡ ಸೋತಿದೆ ಸೊ ಅದರಿಂದ ನಾಮಿನೇಟ್ ಮಾಡಿ ಅಂತಂದಾಗ ಅವಾಗ ಮತ್ತೆ ಶುರು ಹಚ್ಕೊಂತಾರೆ, ಮತ್ತೆ ಡಿಸಿಷನ್ನು ಏನಂತಂದರೆ ಸೇಫ್ ಮಾಡಲಿಕ್ಕೆ ಡಿಸ್ಕಷನ್ ಮಾಡ್ತಾರೆ, ಯಾರನ್ನ ಸ್ವ್ಯಾಪ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಸೊ ಅವಾಗ ಎಲ್ಲರೂ ಕೂಡ ಹೇಳುವಂಥದ್ದು ಏನು ಅಂತಂದರೆ, ರಕ್ಷಿತಾ ಹೇಳುವಂಥದ್ದು ಸ್ಪಂದನ ಬರಲಿ, ರಾಶಿಕಾ ಅಂದರೆ ರಾಶಿಕಾ ಆ ಕಡೆ ಹೋಗಲಿ ಅಂತಲೇ ಎಲ್ಲರೂ ಡಿಸಿಷನ್ ಮಾಡಿದ್ರು. ಬಟ್ ಈ ಕಡೆ ತೊಗೊಳೋದು ಯಾರು ಅಂತ ಅಗೇನ್ ಡಿಸ್ಕಷನ್ ನಡೆಯುತ್ತೆ. ಒಂದು ಹೋಗೋರು ಯಾರು ಅಂತ ನಡೆಸೋಕ್ಕೆ ಕಿತ್ತಾಟ ಆಯಿತು. ಸೊ ಇದಾದಮೇಲೆ ಬರಬೇಕು ಯಾರು ಅಂತ ಅನ್ನೋದಕ್ಕೆ ಮತ್ತೆ ತಿರ್ಗಾ ಕಿತ್ತಾಟ. ರಕ್ಷಿತಾ ಹೇಳುವಂಥದ್ದು ಒಂದು ಸ್ಪಂದನ ಬರಲಿ ಅಂತ, ಬಿಕಾಸ್ ಗೇಮಲ್ಲಿ ಎಲ್ಲೂ ಕೂಡ ಆಡೋದಿಲ್ಲ ಹಾಗೆ ಹೀಗೆ ಅಂತ ಕೆಲವೊಂದು ಹೇಳ್ತಾರೆ. ಅವಾಗ ರಾಶಿಕಾ ಹೇಳುವಂಥದ್ದು ಸೊ ಸ್ಪಂದನ, ಓಕೆ ರಾಶಿಕಾನು ಸ್ಪಂದನ ಅಂತ ಒಪ್ಕೊತಾರೆ. ಇಲ್ಲಿ ಏನಾಯಿತು ಅಂದರೆ ಸೆಕೆಂಡ್ ಡಿಸ್ಕಷನಲ್ಲಿ ರಕ್ಷಿತಾ ಆ್ಯಂಡ್ ರಾಶಿಕಾ ಇಬ್ಬರದು ಕೂಡ ಒಂದು ಡಿಸಿಷನ್ಗಳು ಎರಡು ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ಜಾನ್ವಿ ಹೇಳುವಂಥದ್ದು ಏನು ಅಂತಂದರೆ, ಸೊ ರಾಶಿಕಾ ಹೋದರೆ ಅಭಿ ಬರಲಿ ಅನ್ನೋ ರೀತಿಯಲ್ಲಿ, ಯಾಕಂದರೆ ತಂಡ ಸ್ಟ್ರಾಂಗ್ ಆಗುತ್ತೆ ಅನ್ನೋ ರೀತಿಯಲ್ಲಿ, ಅಥವಾ ಟಾಸ್ಕ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂತಂದರೆ ಧ್ರುವಂತ್ ಹೋಗಲಿ, ಸೊ ಸ್ಪಂದನ ಈ ಕಡೆ ಬರಲಿ ಅಂತ. ಇವ್ರದ್ದು ಹೆಂಗೆ ಅಂತಂದರೆ ಒಂದು ಟಾಸ್ಕ್ ನೋಡ್ತಿದ್ದಾರೆ, ಈ ಕಡೆಗೆ ಟಾಸ್ಕ್ ಬಿಟ್ಟು ನೋಡ್ತಿದ್ದಾರೆ. ನಾನು ಹೇಳುವಂಥದ್ದು ಟಾಸ್ಕ್ ಬಿಡ್ರಿ ಮಾರಾಯ, ನೀವು ಗೇಮ್ ಅಡ್ಡನೇ ಬರೋದಿಲ್ಲ. ಇದೆ ಗೇಮ್ದು ಏನಕ್ಕೆ ಅಡ್ಡ ಬರ್ತಿದೆ, ಗೇಮ್ ಏನಕ್ಕೆ ಆಡ್ತಿದ್ದಾರೆ, ಸೊ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಸೇಫ್ ಆಗಬೇಕು ಅನ್ನೋವಂಥದ್ದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮುಂದಿನ ಟಾಸ್ಕ್ ಕೊಡ್ತಾರೆ ಕೊಡಲ್ಲ ಅನ್ನೋದು ಯಾರಿಗೆ ಗೊತ್ತು, ಅದನ್ನ ಯಾಕಷ್ಟು ತಲೆ ಕಟ್ಸ್ಕೊತಾರೋ ಗೊತ್ತಿಲ್ಲ ನನಗೆ. ಧ್ರುವ್ ಹೇಳೋಂಥದ್ದು ಏನು ಅಂತಂದರೆ ರಾಶಿಕಾ ಹೋದರೆ ಸೊ ತಂಡ ವೀಕ್ ಆಗುತ್ತೆ ಅಂತ. ಅಂದರೆ ಇವ್ರಿಗೆ ತಮ್ಮದು ಸ್ಥಾನದ ಬಗ್ಗೆನೇ ಯೋಚನೆ ಆಗಿದೆ. ಸೊ ಮುಂದೆ ಟಾಸ್ಕ್ ಕೊಡ್ತಾರೋ ಕೊಡಲ್ಲೋ, ಅಥವಾ ಕೊಟ್ಟರು ಕೂಡ ನಮ್ಮ ತಂಡ ವೀಕ್ ಆಗುತ್ತೆ ಅನ್ನೋ ಇದ್ರ ಮಧ್ಯೆ ರಿಷಾ ಬೇರೆ, ಸೊ ರಾಶಿಕಾನ ನಾನು ಸ್ಟ್ರಾಂಗ್ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾಳೆ. ಅಲ್ಲ ಅವಳೇನೋ ಅವಳು ಪರವಾಗಿ ಮಾತಾಡಿದ್ಲು, ಅಥವಾ ಇವಳು ಅಂದರೆ ಅವಳಿಗೆ ಸ್ಟ್ರಾಂಗ್ ಇಲ್ಲ ಅಂತ ಏನಕ್ಕೆ ಹೇಳಿದ್ಲೋ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ರಾಶಿಕಾ ಎದ್ಲು, ಈ ಕಡೆ ರಿಷಾ ಎದ್ಲು, ಹುಚ್ಚನಾಗಿಗಳ ಥರ ಇಬ್ಬರು ಕಿರ್ಚಾಡಿದ್ರು, ಕಾವ್ 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 ಬೌ ಬೌ ಅನ್ಕೊಂತ. ಅದು ಏನಕ್ಕೆ ಬೇಕಿತ್ತು ರಾಶಿಕಾಗೆ? ಅವಳಿಗೇನು ಭಯ ಅಂತಂದರೆ ಇವಳೆಲ್ಲೋ ಬಂದ್ಬಿಟ್ಟು ನನಗೆ ಒಂಥರ ನಾನು ಹೋಗೋ ದಾರಿಗೆ ಸೇಫ್ ಆಗೋದಕ್ಕೆ ಕಲ್ಲು ಹಾಕ್ತಾಳೆ ಅಂತ ಇವಳಿಗೆ. ಸೊ ಅವಳು ಕೋಪ ಮಾಡ್ಕೊಂಡು ಹೋದ್ಲು, ಒಂಚೂರು ಪೇಷನ್ಸ್ ಇಲ್ಲ, ಅಲ್ಲಿಂದ ಹೋಗಿ ಗಾರ್ಡನಲ್ಲಿ ಹೋಗಿ ಕೂತ್ಕೊಂಡು ನೀವೇನಾದರೂ ಮಾಡ್ಕೊಳ್ಳಿ ನಾನಂತೂ ಒಪ್ಕೊಳ್ಳಲ್ಲ ಅಂತ. ಸೊ ಅವಳನ್ನ ಸಮಾಧಾನ ಮಾಡಲಿಕ್ಕೆ ಅವಳು ರಕ್ಷಿತಾ ಹೋಗ್ತಾಳೆ. ನಿನ್ನೆ ಬೆಳಿಗ್ಗೆ ಒಂದು ಇದರಲ್ಲಿ ನೋಡಿದ್ರೆ ಫುಲ್ ಕಿತ್ತಾಟ, ಆಮೇಲೆ ಇಲ್ಲಿ ನೋಡಿದ್ರೆ ಇವಾಗ ಅವ್ರಿಬ್ಬರೇ ಕೂಡ ಒಂದು ಇದು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದರು. ಆಯ್ತು, ಇಬ್ರು ಕೂಡ ಡಿಸ್ಕಷನ್ ತುಂಬ ಚೆನ್ನಾಗೇ ಮಾಡಿದ್ರು. ಬಟ್ ಒಂದೊಂದು ಸರಿ ಅದು ಏನಕ್ಕೆ ಹಂಗೆ ಕಿತ್ತಾಡ್ತಾರೋ ಗೊತ್ತಿಲ್ಲ. ಅದೇ ರಾಶಿಕಾ ಏನು ಭಯ ಅಂತಂದರೆ ಎಲ್ಲ ಚೆನ್ನಾಗಿ ಆಗ್ತದೆ ಅನ್ನೋಷ್ಟೊತ್ತಿಗೆ ಯಾರು ಬಂದು ಕಲ್ಲು ಹಾಕ್ತಾರೆ ಅನ್ನೋ ಭಯದಕ್ಕೋಸ್ಕರ ಸೊ ಆ ರೀತಿಯಲ್ಲಿ ಮಾಡೋವಂಥದ್ದು. ಬಟ್ ಪೇಷನ್ಸ್ ಅಂತೂ ₹1 ಇಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಟೈಮಲ್ಲಿ ತಂಡ ಫೈನಲ್ಗೆ ಬರುತ್ತೆ, ಸೊ ರಾಶಿಕಾನ ಆ ಕಡೆಗೆ ಸೇಫ್ ಮಾಡಿ ಸೊ ಅಭಿನ ತೊಗೊಳ್ಬೇಕು ಅಂತ. ಬಟ್ ಈ ಕಡೆಗೆ ರಾಶಿಕಾ ಯಾಕೋ ಒಪ್ಕೊಳ್ಳಲ್ಲ ಗೊತ್ತಿಲ್ಲ ನನಗೆ, ಸ್ಪಂದನ ಬರಬೇಕು ಈ ಕಡೆ ಅಂತಾರೆ. ಬಿಕಾಸ್ ವೀಕ್ ಕಂಟೆಸ್ಟೆಂಟ್ ಇದ್ದಾಳೆ, ಅವಳು ಏನೂ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಈ ಕಡೆಗೆ ಅಂತ. ಅಷ್ಟೊಂದು ಹಠ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಸೊ ಅಟ್ಲೀಸ್ಟ್ ಇವ್ರು ಸೇವ್ ಆಗ್ತದೆ ಅನ್ನೋದಾದ್ರೂ ಇರಬೇಕಾಗಿತ್ತು. ಬಟ್ ಅಷ್ಟೊಂದು ಹಠ ಏನಕ್ಕೆ ಬೇಕಿತ್ತು ಸ್ಪಂದನ ಈ ಕಡೆ ಬರಲೇಬೇಕು ಅಂತ? ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಅದು ಹಠ ಖಂಡಿತವಾಗಲೂ ಅವಳಿಗೆ ಮುಳು ಆಯಿತು ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಸೇವ್ ಆಗಬೇಕಾಗಿತ್ತು. ಕೊನೆಗೆ ರಕ್ಷಿತಾ ರಾಶಿಕಾ ಇಬ್ಬರು ಕೂಡ ಪಟ್ಟು ಹಿಡಿದ್ಬಿಟ್ರು, ರಾಶಿಕಾ ಹೋಗಬೇಕು ಸ್ಪಂದನ ಬರಬೇಕು ಅಂತಂದರೆ ರಕ್ಷಿತಾ ಸೊ ರಾಶಿಕಾಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಮಾಡಿದ್ಲು. ಮೇ ಬಿ ಫಸ್ಟ್ ಒಂದು ಸೇವ್ ಮಾಡೋ ಇದರಲ್ಲಿ ಚಟುವಟಿಕೆಯಲ್ಲಿ ಎಲ್ಲೋ ಮಿಸ್ ಆಗಿದೆ ರಕ್ಷಿತಾ ಕಡೆಯಿಂದ ಅಂತ ಗೊತ್ತಾದ ಮೇಲೆ ಸೊ ಅದಕ್ಕೋಸ್ಕರ ಇಲ್ಲಿ ರಕ್ಷಿತಾ ರಾಶಿಕಾಗೆ ಸಪೋರ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ಬಟ್ ಖಂಡಿತವಾಗ್ಲೂ ಆ ಒಂದು ಹಠ ಬಿಡಬೇಕಾಗಿತ್ತು ರಾಶಿಕಾ ಅಂತ ನನಗನ್ಸುತ್ತೆ. ಬಿಡಲಿಲ್ಲ, ಅಗೇನ್ ಇಲ್ಲಿ ಹೋಯ್ತು, ಅಪೋಸಿಟ್ ತಂಡಕ್ಕೆ ಚಾನ್ಸ್ ಹೋಯ್ತು ಅಂತಲೇ ಹೇಳ್ಬೋದು. ನಾಳೆ ನೋಡೋಣ ಇವರು ಎಷ್ಟು ಕಿತ್ತಾಡ್ತಾರೆ ಅಂತ. ಕಿತ್ತಾಡೋಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ಅಲ್ಲಿ ಸುದಿನ ಈ ಕಡೆ ಕಳಿಸ್ತಾರೆ, ಬಟ್ ಸುದಿ ಒಪ್ಕೊಬಾರ್ದು. ಇವಾಗ ಗಿಲ್ಲಿ ಹೇಳ್ತಾನಲ್ವ ಒಪ್ಕೋಬಾರ್ದು ಅಂತ. ಸೊ ಅವಾಗ ಒಮ್ಮತ ಅಂತ ಬಂದಾಗ ಸೊ ಸುದಿ ಒಪ್ಕೊಬಾರ್ದು, ಅವಾಗ ನಾನು ಹೋಗಲ್ಲ ಅನ್ನೋ ರೀತಿಯಲ್ಲಿ. ಸೊ ಅವಾಗ ಏನಾಗುತ್ತೆ, ಬಿಗ್ ಬಾಸ್ ಏನು ಡಿಸಿಷನ್ ತೊಗೊತಾರೆ ನೋಡೋಣ. ಮೇ ಬಿ ಇಲ್ಲ ಅಂತಂದರೆ ಮಾಳುಗೆ ಡಿಸಿಷನ್ ಕೊಡ್ತಾರೆ, ಮಾಳುನ ನೀನೇ ಡಿಸೈಡ್ ಮಾಡಪ್ಪ ಅನ್ನೋ ರೀತಿಯಲ್ಲಿ. ಸೊ ಮಾಳು ಅವಾಗ ಒಬ್ಬರನ್ನ ಡಿಸೈಡ್ ಮಾಡೇ ಮಾಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.